ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇಂಗ್ಲೀಷ್ ಓದಿರೋರು ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋರ್ಗು ಇಂಗ್ಲೀಷ್ ಓದಿರ್ತಾರೆ. ಆದರೆ ಒಂದೇ ಒಂದು ಪ್ರಶ್ನೆಗೆ ತುಂಬ ಜನ ಸೈಕಲ್ ಹೊಡಿತಾರೆ. ಆದರೆ ಇದಕ್ಕೆ ಇನ್ನೋವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ನನ್ನ ಪ್ರಶ್ನೆಗೆ ಏನು ಗೊತ್ತಾ ಪ್ರಶ್ನೆ? ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ನಾನು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮಾಡ್ತೀನಿ. ಎಷ್ಟು ಜನ ಸೈಕಲ್ ಹೊಡಿತಾರೆ ನೋಡಿ. ಇಂಗ್ಲೀಷ್ ಓದ್ದವ್ರಿಗೂ ಅಷ್ಟೇ ಇದಕ್ಕೆ ಉತ್ತರ ಇನ್ನೋರ್ಗೂ ಹೇಳಿಲ್ಲ. ಓಕೆನಾ? ಆಮೇಲೆ ಇನ್ನೊಂದು 2-3 ಪ್ರಶ್ನೆಗಳು ಕೇಳ್ತೀನಿ. ಸೊ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಮತ್ತೆ ನಿಮ್ಮ ಹೆಸರೇ? ಸಂಜನಾ ಅವ್ರು ಮಾಡ್ತಾ ಇದ್ದೀವಿ. ಓಕೆ, ನಿಮ್ಗೊಂದು ಪಾಸ್ಪೋರ್ಟ್ ಇಲ್ಲದೆ ಓಕೆನಾ, ಲೈಸೆನ್ಸ್ ಇಲ್ಲದೆ ಫಸ್ಟು ವಿಮಾನ ಯಾರು ಭಾರತಕ್ಕೆ ಬಂದಿದ್ರು ಅವರು? ಮಾಡಿ ಟ್ರೈ ಮಾಡ್ರಿ. ಗೊತ್ತಿಲ್ಲ. ಟ್ರೈ ಮಾಡಿ. ಸರಿ ಮಾಡಿ, ನೋಡ್ತೀರಾ? ಓಕೆ, ಗಿಲ್ಲಿ ಅವ್ನು ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಎಲ್ಲರನ್ನೂ ನಗಿಸ್ತಾನೆ. ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಹೌದಾ? ಮತ್ತೆ ಸಂಜನಾ ಚೆನ್ನಾಗಿದೆ. ಫಸ್ಟ್ PU PCMB. PCMB-ನಾ? ಓಕೆ. ರಕ್ಷಿತಾ ಅವ್ರು ಏನು ಮಾಡ್ತಾ ಇದ್ದೀವಿ? ಫಸ್ಟ್ PUC. ಫಸ್ಟ್ PUC-ನಾ? ಓಕೆ, ನೀವು ಹೇಳಿ ನೋಡೋಣ. ಫಸ್ಟು ಮೊದಲ ವ್ಯಕ್ತಿ ಯಾರು ಹೇಳಿ ನೋಡೋಣ. ಏನು ಗೊತ್ತಾ, ಕೇಳಿಸ್ಕೊಳ್ಳಿ ಫಸ್ಟು. ನಾನು ಒಂದು ಹೇಳ್ತೀನಿ, ಕೇಳೋ. ಅದನ್ನು ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇರಲಿಲ್ಲ ಅವ್ರ ಹತ್ರ. ಶ್ರೀಲಂಕಾದಿಂದ ಭಾರತಕ್ಕೆ ಬಂದಿದ್ರು. ಯಾರು ಇರ್ಬೋದು? ಯಾರ ಮಾಮ? ಆಸ್ಕೋಡಿಗಾಮನ? ನಂಗೆ ಯಾರ್ದೋ ಮಾಮ ಅಂದಂಗೆ ಆಯ್ತು. ಯಾರು ಹೇಳಿ ನೋಡೋಣ. ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಜವಲ್ಲೂ ಪಕ್ಕ ಗೊತ್ತಾಗುತ್ತೆ. ಒಂದ್ಸತಿ ಯೋಚನೆ ನಾನು ಕೇಳೋ ಇಲ್ಲ ಇದನ್ನ. ಕೇಳಿಲ್ವಾ? ನಾನು ಹೇಳ್ತೀನಿ ಯಾರು ಅಂತ. ನನಗೆ ಇನ್ನೊಂದು ಗೊತ್ತಾ, ವಿಮಾನಕ್ಕೆ ಇಂಜಿನೇ ಇರಲಿಲ್ಲ, ಆದ್ರೂ ಪಾಸ್ಪೋರ್ಟು ಇಲ್ಲ, ಆಯ್ತಾ, ಇಂಜಿನು ಇಲ್ಲ, ಲೈಸೆನ್ಸು ಇಲ್ಲ ಅವ್ರ ಹತ್ರ. ಪೈಲಟು ಅಲ್ಲ, ಭಾರತ ದೇಶಕ್ಕೆ ಬಂದಿದ್ರು, ಶ್ರೀಲಂಕಾದಿಂದ ಬಂದಿದ್ರು. ಏನೋ ಗೊತ್ತಿಲ್ಲ. ಹೇಳಿ. ರಾವಣ ಇತ್ತು ಗೊತ್ತಾ ನಿಮ್ಗೆ? ರಾವಣ ಹತ್ರ ವಿಮಾನ ಇತ್ತು ಗೊತ್ತಾ? ಗೊತ್ತಿಲ್ಲ. ಕೇಳೇ ಇಲ್ಲ ಇದನ್ನ ನಾವು. ಕೇಳಿಲ್ವಾ? ಅಪಹರಣ ಮಾಡಿದ್ದು ಹೆಂಗವರು? ಬಕಾಸುರ ಅಲ್ಲ, ಇದು ಗೊತ್ತಾಗ್ಲಿಲ್ಲ. ರಾಮಾಯಣ ನಾವು ನೋಡೋದೇ ಇಲ್ಲ. ರಾಮಾಯಣ ನೋಡಿಲ್ವಾ? ರಾಮಾಯಣ ಕತೆ ಕೇಳಿದ್ದೀರಾ? ಇಲ್ವಾ? ಎಲ್ಲಿದ್ದೆ ಅಕ್ಕ? ಹೋಗ್ಬಾಕ. ಬಾಯ್. ನಿಮ್ಮ ಹೆಸರು ಹೇಳಿ. ಶಮಿತ್. ಓಕೆ ಬ್ರೋ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಏನು ಓದ್ತಾ ಇದ್ದೀರಾ? 11th PUC-ನಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಫಸ್ಟ್ ಟೈಮು ಶ್ರೀಲಂಕಾದಿಂದ ಇಂಡಿಯಾಗೆ ಒಬ್ಬನು ಪೈಲಟ್ ಬಂದಿದ್ರು. ಓಕೆ, ವಿಮಾನ ತೊಗೊಂಡು ಬಂದಿದ್ರು, ಏರ್ಪ್ಲೇನ್ನ ತೊಗೊಂಡು ಬಂದಿದ್ರು. ಅವ್ರ ಹತ್ರ ಲೈಸೆನ್ಸು ಇರಲಿಲ್ಲ, ಪಾಸ್ಪೋರ್ಟು ಇರಲಿಲ್ಲ. ಯಾರು ಇರ್ಬೋದು? ಶ್ರೀಲಂಕಾದಿಂದ ಇಂಡಿಯಾಗೆ ಬಂದಿದ್ರು. ಗೊತ್ತಿಲ್ಲ. ಟ್ರೈ ಮಾಡಿ. ಸರಿ, ಇಂಗ್ಲೀಷ್ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಮ್. ನಿಮ್ಗೊಂದು ಪ್ರಶ್ನೆ. ನೀವು ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಡಿಡ್ ಯು ಈಟ್? ಏನು? ಲಂಚ್, ಬ್ರೇಕ್ಫಾಸ್ಟ್? ಫುಲ್ ಇಂಗ್ಲೀಷ್ ಬರುತ್ತಾ? ಓಕೆ, ನಿಮ್ಮ ಹೆಸರೇನು ಅನ್ನಕ್ಕೆ ಇಂಗ್ಲೀಷ್? ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಇಂಗ್ಲೀಷಲ್ಲಿ ಹೇಳಿ ನೋಡೋಣ. ಇಂಗ್ಲೀಷ್ ಮೀಡಿಯಮ್ ತಾನೇ ಓದಿರೋದು? ಇಂಗ್ಲೀಷ್ ಮೀಡಿಯಮ್. ಓಕೆ, ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಬೇಕು. ಎಲ್ಲರೂ ತಲೆ ಫುಲ್ ಗುರ್ರ ಅಂತ ಓಡಿಸ್ತಾವ್ರಿಗೆ ಎಲ್ಲರೂ. ವಿಚ್ ಸನ್ ಅಂದ್ರೆ ನೀನು ಯಾವ ಮಗ ಅಪ್ಪನಿಗೆ ಅಂದ್ರೆ ಹಂಗಾಗ್ಬಿಡುತ್ತೆ. ನೀನ್ ಗೊತ್ತಿಲ್ಲ. ಟ್ರೈ ಮಾಡಿ. ಕನ್ನಡದಿಂದ ಇಂಗ್ಲೀಷ್ ಬರಲ್ಲ. ಓಕೆ, ಟ್ರೈ ಮಾಡಿ. ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ಟ್ರೈ ಮಾಡಿ. ಓಕೆ, ಯೋಚನೆ ಮಾಡ್ತಾ ಇರ್ರಿ. ಹಾಯ್ ಬ್ರೋ. ಹಂಗೆ ಎದುರಬಾರ್ದು ಗುರು. ಹಾಯ್ ಬ್ರೋ, ಬಾ ಬ್ರೋ. ಯಾರಾದ್ರು ಹುಡುಗಿರ ಮಾಡ್ತಾರೆ. ಹಾಯ್, ನಿಮ್ಮ ಏನು ಮಾಡ್ತಾ ಇದ್ರು? ಫಸ್ಟ್ PU. ಓಕೆ, ಯಾವ ತೊಗೊಂಡಿದ್ದೀರಾ? PCMC-ನಾ? ಓಕೆ. ಭಾರತಕ್ಕೆ ಫಸ್ಟ್ ಒಬ್ಬ ವಿಮಾನ ತೊಗೊಂಡು ಬಂದಿದ್ರು. ಭಾರತಕ್ಕೆ ಬಂದಿದ್ರು ಶ್ರೀಲಂಕಾದಿಂದ. ಪಾಸ್ಪೋರ್ಟ್ ಇಲ್ಲ, ಲೈಸೆನ್ಸ್ ಇಲ್ಲ, ಆಮೇಲೆ ವಿಮಾನಕ್ಕೆ ಇಂಜಿನ್ ಇರಲಿಲ್ಲ. ಯಾರಿರ್ಬೋದು ಹೇಳಿ ನೋಡೋಣ. ಆದರೂ ಏರ್ಪ್ಲೇನ್ ತೊಗೊಂಡಿದ್ರು. ಗೊತ್ತಿಲ್ವಲ್ಲ. ಟ್ರೈ ಮಾಡಿ. ಒಂದು ಸ್ವಲ್ಪ ತಲೆ ಕೆಲಸ ಕೊಡಿ. ಹಿಸ್ಟ್ರಿ ಜ್ಞಾಪಿಸ್ಕೊಳ್ಳಿ. ಹಿಸ್ಟ್ರಿ ಜ್ಞಾಪಿಸ್ಕೊಂಡ್ರೆ ಜ್ಞಾಪಕ ಬರುತ್ತೆ. ಹಿಸ್ಟ್ರಿಲೂ ಇರಲಿಲ್ವಲ್ಲ. ಹಿಸ್ಟ್ರಿ ಜ್ಞಾಪಿಸ್ಕೊಳ್ಳಿ. ಒಂದ್ಸತಿ ಹಿಸ್ಟ್ರಿ ಜ್ಞಾಪಿಸ್ಕೊಂಡ್ರೆ ನೀವು ಆನ್ಸರ್ ಜ್ಞಾಪಕ ಬರುತ್ತೆ. ಸರಿ, ಮಾನ್ಯತಾ ಇಲ್ಲ. ಏನು ಮಾಡ್ತಾರೆ? ಕೆಲಸ ಮಾಡ್ತಾ ಇದ್ದೀರಾ? ಶ್ರೀಲಂಕಾದಿಂದ ಇಂಡಿಯಾಗೆ ಒಬ್ಬರು ಪೈಲಟ್ ಬಂದಿದ್ರು. ಅವ್ರ ಹತ್ರ ಪಾಸ್ಪೋರ್ಟು ಇರಲಿಲ್ಲ, ಓಕೆನಾ, ಲೈಸೆನ್ಸು ಇರಲಿಲ್ಲ. ಬಟ್ ಏರ್ಪ್ಲೇನ್ ತೊಗೊಂಡು ಇಂಡಿಯಾಗೆ ಬಂದಿದ್ರು. ಯಾರಂತ ಗೊತ್ತು?
ಶ್ರೀಲಂಕಾದಿಂದ ಇಂಡಿಯಾಗೆ ಬಂದಿದ್ದು. ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಮ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಓಕೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಟ್ರೈ ಮಾಡಿ. ಅನ್ನಕ್ಕೆ ಯು ಹ್ಯಾವ್ 4. ಓಕೆ ಹೇಳಿ ನೋಡೋಣ. ನಿಮ್ಮ ಅಪ್ಪಗೆ ನೀನು ಎಷ್ಟನೇ ಮಗ ಅಂತ? ಆ್ಯಕ್ಚುಲಿ ಇನ್ನೊರು ಯಾರೋ ಕೊಟ್ಟಿಲ್ಲ, ನೀವೇನಾದರೂ ಹೇಳ್ತೀರಿ? ಅಪ್ಪನಿಗೆ ನೀನು ಎಷ್ಟನೇ ಮಗ? ನನ್ನ ಕೇಳಿದ್ರೆ ಹೆಂಗೆ ಹೇಳೋಣ? ಬರದಾ? ಲೆಟ್ರ್ ಬರ್ದಾಕ್ತೀವಿ ಬಿಡಿ, ನೆಕ್ಸ್ಟ್ ಬರ್ಬೇಕಾದ್ರೆ. ಗೊತ್ತಿಲ್ಲ, ಟ್ರೈ ಮಾಡಿ. ನೋ ಪ್ರಾಬ್ಲಮ್. ಆ ಥರ ಏನಿಲ್ಲ, ಅದು ಐಟಿ, ಅದು ಆ ಥರ ಇಲ್ಲ. ನಮ್ದು ಆ ಥರ ಮೀನಿಂಗ್ ಎಲ್ಲ ಬರೋದು ಇಲ್ಲ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಂದರೆ ಬೇರೆ ಅರ್ಥನೇ ಬರುತ್ತೆ, ಅದೇ ಯೋಚನೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಹಾಯ್ ಬ್ರೋ. ಅಲ್ಲ, ಜಸ್ಟ್ ಒಂದು ಕ್ವಶನ್. ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ? ಓಕೆ. ಅದು ಕನ್ನಡ ಬರುತ್ತೆ? ನೋ ಬ್ರೋ, ನಾವು ಓನ್ಲಿ ಕಮ್ ಟು ಬ್ಯಾಂಗ್ಳೂರ್ ಟುಡೇ. ತೊಂದರೆ ಇಲ್ಲ, ತೊಂದರೆ, ನೋ ಪ್ರಾಬ್ಲಮ್. ನಿಮಗೆ ಯಶಸ್ವಿನಿ. ಯಶಸ್ವಿನಿ ಅವ್ರು ಏನು ಮಾಡ್ತಾ ಇದ್ದೀರಾ? ಡಿಗ್ರಿ ಫಸ್ಟ್. ನಿಮ್ಗೊಂದು ಪ್ರಶ್ನೆ. ಮೊದಲ ಬಾರಿ ಶ್ರೀಲಂಕಾದಿಂದ ಭಾರತಕ್ಕೆ ವಿಮಾನದಲ್ಲಿ ಪಾಸ್ಪೋರ್ಟ್ ಇಲ್ದಿರೆ, ಲೈಸೆನ್ಸ್ ಇಲ್ದಿರೆ ಬಂದಿರೋ ವ್ಯಕ್ತಿ ಯಾರು? ನಿಜವಾಗ್ಲೂ ಗೊತ್ತಿಲ್ಲ. ಶ್ರೀಲಂಕಾದಿಂದ ಬಂದಿದ್ರು. ಹಿಸ್ಟ್ರಿ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಜ್ಞಾಪಕ ಬಂದ್ಬಿಡುತ್ತೆ. ಇಲ್ಲ, ನೆನಪಿಲ್ಲ. ಏರ್ಪ್ಲೇನಲ್ಲಿ ನೋಡಿ, ಅದಕ್ಕೆ ಇಂಜಿನ್. ಇಂಗ್ಲೀಷ್ ಮೇಡಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲೀಷ್ ಮೀಡಿಯಂ. ಊಟ ಆಯ್ತು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಒಂದು ನಿಮಿಷ ತಗೊಳ್ಳಿ. ಫುಡ್. ಇದನ್ನ ಹೇಳಕ್ಕೆ ಅದು ಸಡನ್ ಹೇಳಿದ್ರಲ್ಲ, ಬೇರೆ ಅಲ್ವಾ? ಹಾಂ, ಈಗ ಹೇಳಿ. ಲಂಚ್ ಅಂತ ಕೇಳ್ತಾರೆ. ಬಾ ಅನ್ನಕ್ಕೆ? ಕಮ್ ಹಿಯರ್. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪಂಗೆ ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಅವ್ರನ್ನ ಕೇಳಿ ನೋಡಿ. ಓಡಿಸ್ಬಿಟ್ರ ಅವ್ರನ್ನ? ಅವ್ರ ಪ್ರಶ್ನೆ ಕೇಳಿಸ್ಕೊಂಡೆ ಅವ್ರು ಊರೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರೀಗ ಊರು ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ಬನ್ನಿ, ಮನೆಗೆ ಹೋಗೋತ್ರಿ, ಬನ್ನಿ ಎಲ್ರು. ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಬನ್ರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಓಕೆ, ನಿಮ್ಮ ಹೆಸರೇನು? ಫಿರ್ದೋಸ್ ತಾಜ್. ಫಿರ್ದೋಸ್ ತಾಜ್. ನನಗೆ ಕಷ್ಟ ಆಗ್ತಾ ಇದೆ. ಮೇಡಮ್ ಕನ್ನಡ From LKG also I am from English medium. Yeah. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಕೇಳಬೇಕಾ? ಕೇಳಬೇಕು. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ, ಇದನ್ನು ನೀವೀಗ ಇಂಗ್ಲೀಷಲ್ಲಿ ಹೇಳಿ. ಇನ್ನೋರು ಯಾರು ಆನ್ಸರ್ ಹೇಳಿಲ್ಲ ಇದಕ್ಕೆ, ನೀವು ಹೇಳಿದ್ರೆ ಗಿಫ್ಟು. ಹೌದಾ? ಒಂದು ಸೆಕೆಂಡ್. ಪೂಜಾ. ಪೂಜಾ ಅವರೇ ಬನ್ನಿ, ಕರಿತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಹೆಲ್ಪ್ ಬೇಕು. ನೀವು ಹೇಳಿ ಫಸ್ಟು. ಅಪ್ಪಗೆ ಸ್ಟೂಡೆಂಟ್ ನೀನು ಎಷ್ಟನೇ ಮಗ ಅಂತ ಹೆಂಗೆ ಕೇಳೋದು? ನಾನು ಆಮೇಲೆ ಕೇಳ್ತೀನಿ. ನೀವು ಬೇರೆ ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ಪೈಲಟ್ ಬಂದಿದ್ದ. ಅಂದರೆ ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಅಲ್ಲಿ ವಿಮಾನ ಇರಲಿಲ್ಲ, ಏರ್ಪ್ಲೇನ್ಗೆ. ಯಾರು ಇರ್ಬೋದಾಗ? ಹಿಸ್ಟ್ರಿ ನೆನಪಿಸ್ಕೊಂಡು. ಹೌದು, ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದ. ಅವನ ಹತ್ರ ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆಮೇಲೆ ಅವ್ನು ಪೈಲಟು ಅಲ್ಲ, ಬಟ್ ವಿಮಾನ ತಗೊಂಡು ಯಾರು? ಮೋದಿ. ಶ್ರೀಲಂಕಾ. ಅಮ್ಮ ಏನಂದ್ರೆ ಮೋದಿ. ಅವ್ರು ಇಂಡಿಯಾದವ್ರಿ, ಮೋದಿ ಅವರು. ಕೇಳಿ ಎಲ್ಲ. ಪೂಜಾ ಹೇಳಿಲ್ಲ.
ಹೌದು ಅವಾಗ ಪೂಜಾ ಪೂಜಾ ಅಂತ ಇರಬೇಕು. ಬನ್ರಿ ಇಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಪೂಜಾ ಸುಮ್ಮನೆ ಕೇಳಿದೆ ಗೊತ್ತಾಗಬೇಕಲ್ವಾ. ಓಕೆ ಪೂಜಾ ಅವ್ರು ನೀವೇನು ಮಾಡ್ತಾ ಇದ್ದೀರಿ? ಫಸ್ಟ್ ಇಯರ್ B.Com. B.Com. ಓಕೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿ ಚಿಕ್ಕ ವಯಸ್ಸಿಂದ? ಇಂಗ್ಲೀಷ್ ಮೀಡಿಯಂ. ಓಕೆ ಊಟ ಆಯ್ತು ಅನ್ನಕ್ಕೆ ಏನಂತಾರೆ? ಡಿಡ್ ಯು ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್? ಬ್ರೇಕ್ಫಾಸ್ಟೋ ಫುಡ್ಡೋ ಲಂಚೋ? ಇಲ್ಲ ಕೇಳ್ತೀನಿ ನೋಡಿ, ಒಂದು ನಿಮಿಷ ಅಲ್ಲಿ ಕಮ್ ಟು ದ ಪಾಯಿಂಟ್, ಒಂದು ನಿಮಿಷ ನೋಡಿ ಕೇಳಿಸ್ಕೊಳ್ಳಿ. ಓಕೆ ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗಳು? ಹೋಗ್ಲಿ ನಿಮ್ಮ ಮಗಳು ಅಂತ ಕೇಳಿ ನೋಡೋಣ ಇಂಗ್ಲೀಷಲ್ಲಿ. ಇವ್ರಿಗೆ ಕೇಳಿ ನಿಮ್ಮ ಅಪ್ಪನ ನೀನು ಎಷ್ಟೇ ಮಗಳು ಅಂತ ಇಂಗ್ಲೀಷಲ್ಲಿ ಕೇಳಿ ನೋಡೋಣ. ಹೇಳಿದ್ರೆ ಗಿಫ್ಟು ನೋಡೋಣ. ಅಲ್ಲ ನಿನ್ ನಿಮ್ಗೆ ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪನಿಗೆ ಅಂತ ಆಯ್ತು. ನಾನು ಹಂಗಲ್ಲ ಕೇಳ್ತಾ ಇರೋದು, ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಇಲ್ಲ ಮಗಳು, ಹಾಗೆ ಮೊದಲನೇವರು ಎರಡನೇವರು ಮೂರನೇವರು ಹಂಗೆ ಹೆಂಗೆ ಹೇಳ್ತೀವಲ್ವ ಅದನ್ನ ಇಂಗ್ಲೀಷಲ್ಲಿ ಕೇಳಿ ನೋಡೋಣ. ಪೂಜೆಗೆ ಗಿಫ್ಟು ಹೇಳಿದ್ರೆ. ಅಯ್ಯೋ ಗೊತ್ತಿಲ್ಲ ನನಗೆ. ಇನ್ನೋರ್ಗೆ ಯಾರು ಹೇಳಿಲ್ಲ, ನೀವು ಹೇಳ್ಬಿಟ್ರೆ ನೋಡೋಣ. ಇನ್ನೂರ್ಗೆ ಯಾರು ಹೇಳಿಲ್ವಾ? ಯಾರು ಹೇಳಿಲ್ಲ. ಅಯ್ಯಪ್ಪ, ಇದು ಚಾಲೆಂಜಿಂಗ್ ಕ್ವಶನ್. ಸರಿ ಓಕೆ ಬಿಡಿ ಪರವಾಗಿಲ್ಲ, ಇಲ್ಲ, ಅದು ಗೊತ್ತಿಲ್ಲ. ತೊಂದರೆ ಇಲ್ಲ ಬಿಡಿ, ಅದು ಯಾರ ಕೈಲಿ ಹೇಳೋಕ್ಕಾಗಲ್ಲ. ಬಟ್ ನೀವು ನೋಡಿ ಯೋಚನೆ ಮಾಡಿ ಅನ್ಸತಿ, ಇಲ್ಲ ನೀವು ಕೇಳ್ಬೋದು, ಏನು ತೊಂದರೆ ಇಲ್ಲ. ಓಕೆನಾ? ಇನ್ನೊಂದು, ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ಏರ್ಪ್ಲೇನ್ ತೊಗೊಂಡು ಬಂದಿದ್ರು, ಪಾಸ್ಪೋರ್ಟ್ ಇಲ್ಲ ಲೈಸೆನ್ಸ್ ಇಲ್ಲ, ಆದರೂ ವಿಮಾನ ತೊಗೊಂಡು ಬಂದಿದ್ರು. ಯಾರಿರ್ಬೋದು? ವಿಮಾನ ಹಿಸ್ಟ್ರಿ ಜ್ಞಾಪಕ ಬಂದಿರ್ತೇನೆ, ಯಾಕೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೆಚ್ಚಿನೂ ಇರಲಿಲ್ಲ ಆ ವಿಮಾನಕ್ಕೆ. ಆ ವಿಮಾನಕ್ಕೆ ಇಂಜಿನ್ ಇರಲಿಲ್ಲ. ಇರಲಿಲ್ಲ. ಏರ್ ಹಾಸ್ಟೆಸ್ ಇಲ್ಲ, ಪೈಲಟ್ ತಾನೇ ಓಡಿಸೋದು. ಏರ್ ಹಾಸ್ಟೆಸ್. ಇನ್ನೊಂದ್ಸಲಿ ಕ್ವಶನ್ ರಿಪೀಟ್ ಓಕೆ ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ಅವ್ರ ಹತ್ರ ಲೈಸೆನ್ಸು ಇಲ್ಲ, ಅವ್ರ ಪೈಲಟ್ ಅಲ್ಲ, ಇಂಜಿನಿಯರ್ ಏರ್ಪ್ಲೇನ್ಗೆ, ಆದರೂ ಏರ್ಪ್ಲೇನ್ನ ತಗೊಂಡು ಭಾರತಕ್ಕೆ ಬಂದ. ಆ ಏರೋಪ್ಲೇನ್ ಆಟೋ ಸಾಮಾನು ಎತ್ಕೊಂಡು ಭಾರತಕ್ಕೆ ಬಂದಿದ್ರ? ಇಲ್ಲ, ಗೆಸ್ಸಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತೆ ಅಲ್ವಾ, ನೀವೇ ಹೇಳ್ಬಿಡಿ ಆನ್ಸರ್. ಹೆಂಗೆ? ವಿಮಾನ ಪಕ್ಷಿ ವಿಮಾನ ಇತ್ತು ಗೊತ್ತಾ? ಓ ಯಾ ಯಾ ಯಾ, ಯಾ. ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ ನಮಸ್ಕಾರ. ಕುರಿ ಮಾಡಕ್ಕಲ್ಲ, ಕುರಿಗಾದ್ರೆ ಈ ಥರ ಡ್ರೆಸ್ ಅಲ್ಲ, ಬೇರೆ ಡ್ರೆಸ್ ಇದೆ ನಂದು. ಏನು ಸೃಷ್ಟಿ? ಸೃಷ್ಟಿ. ನೀವು ಜೋರಾಗಿ ಮೆಲ್ಲಗೆ ಮಾತಾಡ್ತೀರಾ? ಸೃಷ್ಟಿನ? ಓಕೆ ಸೃಷ್ಟಿ ಅವರೇ, ಸೃಷ್ಟಿ ಪ್ರಶ್ನೆನ ಮಾಡ್ತೀನಿ. ಓಕೆ ಒಂದು ಪ್ರಶ್ನೆ ನಿಮಗೆ. ಓಕೆ ನೋಡ್ರಿ ಏನಾದ್ರು ಆನ್ಸರು ಇಲ್ಲ? ಓಕೆ ಮೇಡಮ್ ಕನ್ನಡ ಮೀಡಿಯಂ ಓದ್ತೀನಿ. ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಂ. ಓಕೆ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ಟ್ರೈ ಮಾಡಿ, ನಿಮ್ಗೊಂದು ಗಿಫ್ಟು. ಹೇಳಿ ಅನ್ನಕ್ಕೆ. ವಾಟ್ ಆರ್ ಯು ವೇಟ್? ವಾಟ್ ಯು ವೇಟ್? ಓಕೆ ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ? ಗೊತ್ತಿಲ್ವಾ? ಓಕೆ ಪರವಾಗಿಲ್ಲ ಬಿಡಿ. ಓಕೆ ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ಪಾಸ್ಪೋರ್ಟ್ ಇಲ್ಲ ಲೈಸೆನ್ಸ್ ಇಲ್ಲ, ಓಕೆನಾ? ಸೊ ಆದರೂ ಏರ್ಪ್ಲೇನ್ ತೊಗೊಂಡು ಭಾರತಕ್ಕೆ ಬಂದಿದ್ರು ಶ್ರೀಲಂಕಾದಿಂದ. ಯಾರಿರ್ಬೋದು? ಏರ್ ಹಾಸ್ಟೆಸ್ ಕೆಲಸ ಮಾಡೋದಲ್ಲ ಒಳಗಡೆ, ಪೈಲಟ್ ಬೇರೆ ಏರ್ ಹಾಸ್ಟೆಸ್ ಬೇರೆ. ಗಗನಸಖಿ ಅಲ್ಲ, ಗಗನಸಖಿ ಓಡಿಸಲ್ಲ. ಗೊತ್ತಿಲ್ವಾ? ಇನ್ನೊಂದ್ಸಲ ಹೇಳಿ. ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ಏರ್ಪ್ಲೇನ್ನ ತಗೊಂಡು, ವಿಮಾನ ತಗೊಂಡು, ಓಕೆನಾ? ಸೊ ಆ ವ್ಯಕ್ತಿ ಯಾರು? ಪಾಸ್ಪೋರ್ಟ್ ಇಲ್ಲ ಲೈಸೆನ್ಸ್ ಇಲ್ಲ, ಆಮೇಲೆ ಅವ್ರು ಪೈಲಟು ಅಲ್ಲ, ಆದರೂ ಓಡಿಸ್ಕೊಂಡು ಬಂದಿದ್ರು. ಆಮೇಲೆ ಅದಕ್ಕೆ ಇಂಜಿನ್ ಇರಲಿಲ್ಲಪ್ಪ ಆ ಏರ್ಪ್ಲೇನ್ಗೆ. ದೇವರಾ? ಹಾಂ ಅವರ ದೇವಸ್ಥಾನನೇ. ಹೌದೌದು ಖಂಡಿತ. ಎಸ್ ಅಂದ್ರೆ ಅದು ಕರೆಕ್ಟ್. ಅವ್ರು ಬಂದಿದ್ದು ಅಲ್ಲಿವರೆಗೂ ಬಂದಿದ್ದೀರಾ? ಸ್ವಲ್ಪ ಮುಟ್ಟಿದ್ರೆ ತಲುಪಿದ್ರೆ ಏನಾದರೂ ತಿಂಗ ಮನುಷ್ಯ ಗೊತ್ತಾಗ್ಲಿಲ್ವಾ? ರಾವಣ. ವಿಮಾನ ಇತ್ತಲ್ಲ, ಪಕ್ಷಿ ವಿಮಾನ ತಗೊಂಡಿತ್ತಲ್ಲ, ಅದು ಎಲ್ಲಿತ್ತು ಅವಾಗೆಲ್ಲ? ಇಂಜಿನ್ ಅದಕ್ಕೆ ಮಾಯಲೋಟ ಅದು ಅವಾಗ. ಥ್ಯಾಂಕ್ ಯು. ಅವ್ರು ಏನು ಮಾಡ್ತಾ ಇದ್ದೀರಾ? ಓಡಬೇಡ, ಇರ್ರಿ. ಆಯ್ತು, ಇಲ್ಲೇ ನಿಲ್ಸ್ಕೊಳ್ಳಿ, ಹೋಗ್ಬೇಡಿ. ಬನ್ನಿ ಇಲ್ಲಿ, ಅವ್ರು ಹೋಗ್ಲಿ ಬಿಡಿ, ನೀವ್ಯಾಕೆ? ಧೈರ್ಯ ಇರಬೇಕು. ನಿಮ್ಗೊಂದು ಪ್ರಶ್ನೆ. ನಿಮ್ಮ ಹೆಸರೇನಂದ್ರೆ? ಶ್ರೇಯಾ. ಶ್ರೇಯಾ. ಓಕೆ ಒಂದು ಪ್ರಶ್ನೆ ನಿಮ್ಗೆ ಆಯ್ತಾ? ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ಆಯ್ತಾ? ಪಾಸ್ಪೋರ್ಟ್ ಇಲ್ಲ,
ಅವರು ಪೈಲಟು ಅಲ್ಲ, ಆದರೆ ವಿಮಾನ ತಗೊಂಡು ಭಾರತಕ್ಕೆ ಬಂದಿದ್ರು. ಯಾರಿರ್ಬೋದು ಹೇಳಿ ನೋಡಿ. ಏ ಅಲ್ಲ 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 ಶ್ರೀಲಂಕಾದಿಂದ ಬಂದಿದ್ರು. ನಮ್ಮ ಇಂಡಿಯಾದಲ್ಲಿ ಇಲ್ವಾ? ಎಷ್ಟು ಜನ ಇದ್ದಾರೆ ಅಲ್ಲಿ? ಅಬ್ದುಲ್ ಕಲಾಂ ಅವರು. ನೀವು ಚಿಕ್ಕ ವಯಸ್ಸಿನ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮ್. ಓಕೆ. ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನೀವು ಹೇಳಿದ್ರೆ ನಿಮ್ಗೊಂದು ಗಿಫ್ಟ್, ಒಂದು ಒಳ್ಳೆ ಗಿಫ್ಟ್. ನೀವು ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಈಗ ಬರ್ರಿ ಪಾಪ, ಏನು ಫ್ರೆಂಡ್ ರೀ ನೀವು. ಅವ್ರು ನಂಬ್ಕೊಂಬಿಟ್ರೆ ಅಷ್ಟೇ, ಅರ್ಧ ರೋಡಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಹುಷಾರಾಗಿ ಮಾಡಲಿ ಮಾಡಲಿ. ನಿಮ್ಮನ್ನು ತೋರ್ಸೋದು ಯಾರು? ಹೇಳಿ. ಓಕೆ, ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರಿ, ಎದುರ್ಕೊಂಡ್ಬಿಡ್ತಾ ಇದ್ರು ತುಂಬ. ಹ್ಯಾಡ್ ಯುವರ್ ಫುಡ್ಡು, ಹ್ಯಾಡ್ ಯುವರ್ ಲಂಚು ಅಲ್ವಾ? ಹಾಂ, ಓಕೆ. ಸೊ ಇದು ನಿಮ್ಮ ಅಪ್ಪಗೆ ನೀನು ಎಷ್ಟೇ ಮಗ ಅಂತ ಗೊತ್ತಾಗಲಿಲ್ಲ? ಬರಲ್ಲ ಬಿಡಿ, ಇನ್ನೊರ್ಗೆ ಯಾರೋ ಆನ್ಸರೇ ಹೇಳಿದೆ ಇದಕ್ಕೆ. ಓಕೆ, ಇನ್ನೊಂದು ಯಾರು ಆ ವ್ಯಕ್ತಿ? ರಾವಣ. ರಾವಣ ತಾನೇ ಬಂದಿದ್ದು ಶ್ರೀಲಂಕಾದಿಂದ. ಓಕೆ, ಥ್ಯಾಂಕ್ ಯು, ಬಾಯ್. ಪ್ರಜ್ವಲ್ ಅಂತನಾ? ಏನು ಮಾಡ್ತಾ ಇದ್ದೀರಾ ನೀವು? MCA. ಬ್ರದರ್, ನೀವು ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮ. ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ ಆರಾಮಾಗಿ. ಓಕೆ ಬ್ರೋ, ಇಂಗ್ಲೀಷಲ್ಲಿ ಊಟ ಆಯ್ತಾ ಅನ್ನಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ? Have you had your food? ಹ್ಯಾವ್ ಯು ಹ್ಯಾಡ್ ಯುವರ್ ಫುಡ್. ಓಕೆ, ಕರೆಕ್ಟು. ಬಾ ಅನ್ನಕ್ಕೆ? Come. ಹೋಗೋ ಅನ್ನಕ್ಕೆ? Go. ಗೋ. ಓಕೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? Huh? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? Which, sorry. ಟ್ರೈ ಮಾಡಿ ಹೇಳಿದ್ರೆ ಗಿಫ್ಟು. ಏನು ಕ್ವಶನ್ ಏನು? ನಿಮ್ಮ ಅಪ್ಪ. ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ? ಓಕೆ. ಅದೇನು? ಐ ಥಿಂಕ್ ಯು ಆರ್ ದ ಫಸ್ಟ್ ಸನ್ ಆರ್ ಸೆಕೆಂಡ್ ಸನ್. ನಾನು ಹಂಗೆ ಕೇಳಿಲ್ಲ. ನಿಮ್ಮ ಅಪ್ಪ ನೀನು ನಮಸ್ತೆ ಅಣ್ಣ, ನಿಮ್ಮ ಅಪ್ಪನ ನಿನ್ನ ಮೊದಲನೇ ಮಗನ ಎರಡನೇ ಮಗನ ಅಂತಲ್ಲ ನಾನು ಕೇಳ್ತಾ ಇರೋದು. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ? ನಿಮ್ಮ ಅಪ್ಪನಿಗೆ ನೀವು ಎಷ್ಟನೇ ಮಗ ಅಂತನಾ? ಎಕ್ಸ್ಕ್ಯೂಸ್ ಮೀ, ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ನೋಡಿ, ಯಾರು ಹೇಳೋಕ್ಕಾಗ್ತಾ ಇಲ್ಲ. ಇಂಗ್ಲೀಷ್ ಮೀಡಿಯಂ ಓದೋರ್ಗೆ ಯಾರಿಗೂ ಗೊತ್ತಿಲ್ಲ ಇದು. ಏನು ಮಾಡೋದು ಈಗ? ಸರಿ, ಯಾರ ಪರಲ್ಲ ನಿಮ್ಮ ಪ್ರಿನ್ಸಿಪಲ್ ಲೆಕ್ಚರ್ಗೆ ಕೇಳಿ ನೋಡಿ ಒಂದ್ಸತಿ. ಓಕೆನಾ? ಓಕೆ ಬ್ರೋ, ಇನ್ನೊಂದು ಪ್ರಶ್ನೆ ನಿಮಗೆ. ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು, ವಿಮಾನ ತಗೊಂಡು ಬಂದಿದ್ರು. ಅವ್ರ ಹತ್ರ ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆಮೇಲೆ ಅವ್ರು ಪೈಲಟು ಅಲ್ಲ, ಆದರೂ ವಿಮಾನ ತಗೊಂಡು ಭಾರತಕ್ಕೆ ಬಂದಿದ್ರು. ಶ್ರೀಲಂಕಾದಿಂದ ಭಾರತಕ್ಕೆ ಬಂದಿದ್ರು. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಯಾರು? ಹೌದು, ಅದು ಅಪಹರಣ ಮಾಡಕ್ ಬಂದಿದ್ರು. ಅಪಹರಣ ಮಾಡಕ್? ಹೌದು. ಹಿಸ್ಟ್ರಿ ನೆನೆಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಶ್ರೀಲಂಕಾದಲ್ಲಿ ಯಾರಿದ್ದಾರೆ? ಶ್ರೀಲಂಕಾದಲ್ಲಿ ಐ ಥಿಂಕ್ ರಾವಣ. ಸೂಪರ್ ಬ್ರೋ, ನೋಡಿ ಕರೆಕ್ಟ್ ಆನ್ಸರ್. ಕರೆಕ್ಟ್, ಥ್ಯಾಂಕ್ ಯು. ಕರೆಕ್ಟ್, ಅವರೇ ವಿಮಾನ ತಗೊಂಡು ಬಂದಿದ್ರು. ಸಾರಿ, ಸಮೃದ್ಧಿ. ಓಕೆ, ನೀವು ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮ್. ಓಕೆ, ನಿಮ್ಗೆ ಹಂಗಾರೆ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಬರುತ್ತೆ. ಊಟ ಆಯ್ತಾ ಅನ್ನಕ್ಕೆ ಇಂಗ್ಲೀಷಲ್ಲಿ? Did you have food? ಸೂಪರ್, ಸಕ್ಕದಾಗಿ ಹೇಳಿದ್ರು. ಬಾ ಅನ್ನಕ್ಕೆ? Please come. ಹೋಗು ಅನ್ನಕ್ಕೆ? Please go. ಓಕೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ನಾನು ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ? May I know the hierarchy on which level you are? May I know the hierarchy of in which level you are the son to your father? ಇಲ್ಲ. Hierarchy of his son. ಇಲ್ಲ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಷ್ಟೇ. ಟ್ರೈ ಮಾಡಿ. ಇನ್ನವ್ರಿಗೆ ಯಾರು ಹೇಳಿ ಆನ್ಸರೇ ಸಿಕ್ಕಿಲ್ಲ. ಯಾರ ಕಡೆನೂ ಸಿಕ್ಕಿಲ್ಲ, ಒಬ್ಬರೇ ಅಂತ ತಿಳ್ಕೊಬೇಡಿ. ಯಾರ ಕಡೆನೂ ಸಿಕ್ಕಿಲ್ಲ ನನಗೆ. No idea. ಟ್ರೈ ಮಾಡಿ. ಟ್ರೈ ಮಾಡಿ. ಇಲ್ವಾ? ಟ್ರೈ ಮಾಡಿ ನೋಡಿ, ಗೂಗಲಲ್ಲಿ ಟ್ರೈ ಮಾಡಿ. ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆಯಿತಾ? ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದರು. ಅವ್ರ ಹತ್ರ ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಬಟ್ ಅವರು ಪೈಲಟ್ ಆಗಿದ್ದರು. ವಿಮಾನ ತಗೊಂಡು ಭಾರತಕ್ಕೆ ಬಂದಿದ್ದರು. ಯಾರು ಇರ್ಬೋದು? ಹಿಸ್ಟ್ರಿಯಲ್ಲಿದೆ, ಹಿಸ್ಟ್ರಿ ಅಂತ ಹೇಳ್ಬೋದು. No idea. ಶ್ರೀಲಂಕಾದಿಂದ ಭಾರತಕ್ಕೆ ನಮಗೆ ವೈರಿಗಳು ಶ್ರೀಲಂಕಾದಲ್ಲಿ ಯಾರು ಇರ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ? Oh, Ravana. ಕರೆಕ್ಟ್. ಥ್ಯಾಂಕ್ ಯು. ಬಾಯ್. ಹೆಸರು ಅಂಬಿಕಾ. ಸೆಕೆಂಡ್ PU. ಓಕೆ, ನೀವು ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಓದಿದ್ದು? ಕನ್ನಡ ಮೀಡಿಯಮಾ? ಓ, ಹಂಗಾರೆ ಪ್ರಶ್ನೆ ಕಷ್ಟ ಆಗುತ್ತೆ. ತೊಂದರೆ ಇಲ್ಲ, ನಾನು ಹಂಗಾರೆ ನಿಮ್ಮ ಕನ್ನಡ ಹೇಳ್ತೀನಿ. ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು.
ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರ ಹತ್ರ ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆದರೆ ವಿಮಾನ ತಗೊಂಡು ಶ್ರೀಲಂಕಾದಿಂದ ಭಾರತಕ್ಕೆ ಬಂದಿದ್ರು. ಯಾರು ಇರ್ಬೋದು ನೋಡಲ್ಲ ಹೇಳಿ, ಟ್ರೈ ಮಾಡಿ. ಪೈಲಟ್. ಪೈಲಟ್ ಗೊತ್ತಾಯ್ತು, ಆದರೆ ಆ ವ್ಯಕ್ತಿ ಯಾರು ಏನು ಗೊತ್ತಾ? ಅವ್ರ ಹತ್ರ ಲೈಸೆನ್ಸು ಇಲ್ಲ, ಆಮೇಲೆ ಅವ್ರು ಪೈಲಟು ಅಲ್ಲ. ಪೈಲಟ್ ಹೇಳಿಲ್ವಲ್ಲ ಪೈಲಟ್ ಅಲ್ಲ ಅಂತ. ಹೌದು, ಪೈಲಟ್ ಅಲ್ಲ. ಮುಂಚೆ ಅದ್ರ ಆನ್ಸರ್ ಹೇಳಿ ನೀವು, ಇವಾಗ ಹೇಳ್ತಾ ಇದ್ದೀನಲ್ಲ. ನೋಡಿ, ಆ ವ್ಯಕ್ತಿ ಏನು ಗೊತ್ತಾ? ಶ್ರೀಲಂಕಾದಿಂದ ಭಾರತಕ್ಕೆ ಬಂದಿದ್ರು. ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ. ಹೇಳಿ ನೋಡೋಣ ಯಾರಿರ್ಬೋದು. ಅಲ್ಲಿ ನೋಡಬೇಡಿ, ನೀವು ಹೇಳಿ. ಹಿಸ್ಟ್ರಿ ನ್ಯಾಪ್ಕೊಂಡ್ರೆ ಬರುತ್ತೆ, ನೀವು ಕನ್ನಡ ನಿಮ್ಗೆ ಗೊತ್ತಿರುತ್ತೆ. ಹೋಗ್ಲಿ, ನಮ್ಮ ಭಾರತದ ವೈರಿ ಒಬ್ಬರಲ್ಲಿದ್ದಾರೆ, ಯಾರಿರ್ಬೋದು ಗೊತ್ತಿಲ್ವಾ? ಟ್ರೈ ಮಾಡಿ. ಕ್ಲೂ ಕೊಡಿ ಒಂದೇ. ಕ್ಲೂನಾ? ಏನು ಕೊಡಲಿ? ಹಾಂ, ಆ ವಿಮಾನಕ್ಕೆ ಇಂಜಿನ್ ಹೋಗತ್ತಾ? ಇನ್ನು ಇದಕ್ಕೆ ಇನ್ನೇನು ಕೊಡಲಿ? ಗೊತ್ತಿಲ್ವಾ? ಥರ ಎಲ್ಲ ಬಿಡಿ, ತೊಂದರೆ ಹೇಳ್ತೀನಿ ರೀ ಆನ್ಸರ್. ಹಾಯ್, ಬನ್ನಿ. ಹಾಯ್, ನಿಮ್ಮ ಹೆಸರೇನು? ಏನು ಮಾಡ್ತಾ ಇದ್ದೀರಾ? ನಾನು ಸೆಕೆಂಡ್ ಇಯರ್. ಸೆಕೆಂಡ್ ಇಯರಾ? ಯಾವ್ದು ತೊಗೊಂಡಿದ್ದೀರಾ? PCMB. PCMBನಾ? ಓಕೆ, ನೀವು ಹೇಳಿ ನೋಡಿ. ಭಾರತಕ್ಕೆ ಒಬ್ಬರು ವ್ಯಕ್ತಿ ಬಂದಿದ್ರು ಶ್ರೀಲಂಕಾದಿಂದ ಭಾರತಕ್ಕೆ ಒಬ್ಬರು ವ್ಯಕ್ತಿ ಬಂದಿದ್ರು. ಓಕೆನಾ? ಅವ್ರ ಹತ್ರ ಲೈಸೆನ್ಸು ಇಲ್ಲ, ಪಾಸ್ಪೋರ್ಟು ಇಲ್ಲ, ಆದರೆ ವಿಮಾನ ತಗೊಂಡು ಇಲ್ಲಿಗೆ ಬಂದಿದ್ರು. ಪಾಸ್ಪೋರ್ಟ್ ಇಲ್ಲ, ಲೈಸೆನ್ಸ್ ಇಲ್ಲ. ಹೌದು, ಯಾರಿರ್ಬೋದು ಹೇಳಿ? ಹಿಸ್ಟ್ರಿಯಲ್ಲೇ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಬರುತ್ತೆ. ಇಲ್ಲ, ವಿಮಾನದಲ್ಲೇ ಬಂದಿದ್ರು. ನಾನು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೌದು ಅಂದ್ಬಿಡ್ತೀರಾ? ನಿಮಗೂ ಕೇಳ್ತೀನಿ. ಪ್ಲೀಸ್ ಹೇಳಿ. ಹೌದಾ? ಯಾರೋ? ರಾವಣ. ಸೂಪರ್. ಈಗ ಹೆಂಗ್ ಗೊತ್ತಾ? ಅವ್ರು ಹೇಳ್ಕೊಟ್ರು. ನೋಡ್ದಪ್ಪ ನಮ್ಮ ಕ್ಯಾಮ್ರಾಮೇನು ಹೇಳ್ಬಿಟ್ರಾ? ಬೈ ನೀವೇನು ಬೈ ನೀವು? ಓಕೆ, ಕರೆಕ್ಟ್. ಬಂದು ರಾವಣ. ಏನಕ್ಕೆ ಬಂದಿದ್ರಿ ಹೇಳಿ? ರಾವಣ ನೋಡೋಣ. ನೀವು ಭಾರತಕ್ಕೆ ಏನಕ್ಕೆ ಬಂದಿದ್ರಿ? ನಾನು ಸಂಸ್ಕೃತ್ ತಗೊಂಡಿರೋದು, ಕನ್ನಡ ತಗೊಂಡಿಲ್ಲ, ಗೊತ್ತಿಲ್ಲ. ಅಲ್ಲ, ಇದು ಆಕ್ಚುಲಿ ಕಥೆ ಇದೆ ಇದು. ಅಲ್ಲಿ ರಾವಣ ಏನಕ್ಕೆ ಬಂದಿದ್ರಿ ಇಲ್ಲಿ? ಸೀತೆಗೋಸ್ಕರ ಬಂದಿರ್ಬೋದು ಅಲ್ಲ, ಅದಕ್ಕೆ ಸೀತೆಗೋಸ್ಕರ. ಕರೆಕ್ಟ್. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾವು BCom ಕಂಪ್ಲೀಟ್ ಆಗಿದೆ. BCom ಕಂಪ್ಲೀಟ್ ಆಯ್ತಾ? ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ? ಅದು ಚಿಕ್ಕ ವಯಸ್ಸು ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮ್ಮಾ? ಓಕೆ, ನೀವು ಒಂದು ಹೇಳಿ ಅದನ್ನು ಟ್ರೈ ಮಾಡಿ ಆಯ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಜೋರಾಗಿ ಹೇಳಿ ನೋಡಲ್ಲ, ಟ್ರೈ ಮಾಡಿ. ಸಂಕಂಪಪ್ಪನ ಮಗ ಅಲ್ಲ, ಸಂಕಂಬಪ್ಪ ಅಲ್ಲ, ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಕಂಬಪ್ಪ, ಸಂಪಂಗಪ್ಪನ ಮಗ ಮರಿ ಸಂಕಂಬಪ್ಪ. ನೀವು ಹೇಳಿ ನೋಡಿ, ನಿಮ್ಗೆ ಬರುತ್ತಾ? ಟ್ರೈ ಮಾಡಿ. ನಾನು ಟ್ರೈ ಟ್ರೈ ಮಾಡಿ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪ. ಸೂಪರ್. ಇದು ಹೇಳ್ಬಿಟ್ಟು ಇಲ್ಲ. ಓಕೆ, ಇದು ಅಂತ ಕನ್ನಡ ಯೂಟ್ಯೂಬಲ್ಲೂ ಹಾಕ್ತೀವಿ. ಅನ್ನೋದಾದ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟಿದ್ರೆ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮ ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ರಿ ಫ್ರೀಡಮ್ TV ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.